ನನಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ನಮ್ಮ ನೌಕೆಗಳಿಗೆ ನಮ್ಮ ಹಡಗುಗಳಿಗೆ ಹೋಗೋದಕ್ಕೆ ಅವಕಾಶವನ್ನ ಇರಾನ್ ಮಾಡಿಕೊಡುತ್ತೆ ಅಂತಂದ್ರೆ ಅದಕ್ಕೇನ್ ಕಾರಣ, ಪರ್ಟಿಕ್ಯುಲರ್ ರೀಸನ್ ಏನು ಅಂತ ಭಾವಿಸ್ತೀರಿ ತಾವು? ಯಾರಿಗೂ ಕೊಡದಂತ ವಿನಾಯಿತಿ ನಮಗ್ ಕೊಡ್ತಿದೆ ಇರಾನ್ ಅಂತಂದ್ರೆ? ಇಲ್ಲ, ಚೈನಾದವ್ರಿಗೂ ಚೈನಾ ಬಿಟ್ರೆ ನಮಗೆ ಶಿವಾಲಿಕ್ ಒಂದ್ ಹೇಳಿದ್ರಿ, ಇನ್ನೂ ಹಿಂದೆ 3-4 ಬಿಟ್ಟಿದ್ದಾರೆ. ಹಿಂದೆ ಇನ್ನೂ 3 ಶಿಪ್ ಬಿಟ್ಟಿದ್ದಾರೆ. ಆ ವಿವರಕ್ಕೂ ತಡೀರಿ, ಸ್ವಲ್ಪ ಬರುತ್ತೆ ನಿಮ್ಗೆ ಕೆಲವು ಗಂಟೆಗಳಲ್ಲಿ. ಹಾಗಾಗಿ ಈಗ ನಮ್ಗೆ ಇರಾನ್ ತೋರಿಸ್ತಿರ್ತಕ್ಕಂಥ ಜೆಸ್ಚರು ಕೇವಲ ಇಲ್ಲಿ ತನಕ ಇದ್ದ ಫ್ರೆಂಡ್ಶಿಪ್ ಮಾತ್ರ ಅಲ್ಲ. ಅಂಬಾಸಡರ್ ಹೇಳಿದ ಪ್ರಕಾರ ಮುಂದೆ ಅಲ್ಲಿ ಬರುವುದಕ್ಕಂತ ಎನರ್ಜಿ ಸೆಕ್ಯೂರಿಟಿ, ನ್ಯಾಷನಲ್ ಸೆಕ್ಯೂರಿಟಿ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಅವರ ನ್ಯಾಷನಲ್ ಸಾವರಾನಿಟಿ ಏನಿದೆ ಅದಕ್ಕೆ ಕೂಡ ಭಾರತ ಮಿತ್ರ ರಾಷ್ಟ್ರವಾಗಿ ಮಾಡಬೇಕಾದಂತ ಕೆಲ ಜವಾಬ್ದಾರಿಗಳಿದೆ. ಈ ಬಗ್ಗೆ ಮಾತುಕತೆ ಸ್ವಲ್ಪ ಕೆಳಪದರದಲ್ಲಿ ನಡೀತಾ ಇದೆ. ಒಂದು ಹೊಸ ನರೇಟಿವ್ ಬಿಲ್ಡಪ್ ಆಗ್ತಾ ಇದೆ. ಅದೇ ರೀತಿ ಯುರೋಪಿಯನ್ ರಾಷ್ಟ್ರಗಳು ಕೂಡ, ಬ್ರಿಟನ್ ಆಗ್ಲಿ ಫ್ರಾನ್ಸ್ ಆಗ್ಲಿ, ಯಾರೂ ಅಮೆರಿಕ ಸಹಾಯಕ್ಕೆ ಈ ಕಾಲದಲ್ಲಿ ಬರ್ತಾ ಇಲ್ಲ. ಅವರು ಒಬ್ಬಂಟಿಗರಾಗ್ಬಿಟ್ಟಿದ್ದಾರೆ. ಈಗ ಪ್ರಭಾಕರ್ ಸರ್, ತಾವು ಅವರು ರಾಯಭಾರಿ ಮಾತನಾಡಿದಲ್ಲಿ ಒಂದು ಸಾಲನ್ನ ನಾನು ಉಲ್ಲೇಖಿಸ್ತೀನಿ, ನನಗೆ ಬಹಳ ಪ್ರಮುಖ ಅಂತ ಅನಿಸ್ತಾ ಇದೆ. ಅದು ಭಾರತದ ಸಮಸ್ಯೆ ನಮ್ಮ ಸಮಸ್ಯೆ, ನಮ್ಮ ನೋವು ಭಾರತದ ನೋವು ಅಂತ ಹೇಳ್ತಾರೆ ಅವರು, ಇರಾನ್ನ ರಾಯಭಾರಿ. ಹೌದು, ಏನ್ ಅರ್ಥ ಇದರದು? ಹೌದು, ಅರ್ಥ ನೋಡಿ, ಇರಾನ್ಗೆ ಅಲ್ಲಿ ಸುರಕ್ಷತೆಯಿಂದ ತಗೊಂಡು ಹೋರ್ಮುಸು ಕ್ಲಿಯರ್ ಆಗದೆ ಇರುವಾಗ ಇರೋ ಸಮಸ್ಯೆಗಳನ್ನ ತೆಕ್ಕೊಂಡು ಮತ್ತೆ ಅಲ್ಲಿ ಮುಂದಿನ ಬರೋ ಸರ್ಕಾರಕ್ಕೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ, ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಅವರಿಗೆ ಮುಂದೆ ಸಹಾಯ ನೀಡ್ತೀವಿ ಅನ್ನೋದೊಂದು ಅವರು ತಿಳ್ಕೊಂಡಿದ್ದಾರೆ ಇದನ್ನು ಚೆನ್ನಾಗಿ. ಇದು ಇಂದಿನ ಮುಂದಿನ ನಮ್ಮ ಪರಸ್ಪರ ರಾಷ್ಟ್ರಗಳ ಸಂಬಂಧಕ್ಕೆ ಜೋಡಿಸಿ ಆಗಿರ್ತಕ್ಕಂಥ ನೀಡಿರೋ ಹೇಳಿಕೆ. ಅಂದ್ರೆ ಬಹಳ ಜನ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರು ಪ್ರಭಾಕರ್ ಸರ್, ಇರಾನ್ ಜೊತೆಗೆ ಭಾರತ ನಿಲ್ಲಿಲ್ಲ, ಇರಾನ್ನ ಮೇಲೆ ಭಾರತ ಅಟ್ಯಾಕ್ ಮಾಡಿದ್ರು, ಇರಾನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಅಟ್ಯಾಕ್ ಮಾಡಿದ್ರೂ ಕೂಡ ಭಾರತ ಕನಿಷ್ಠ ಪಕ್ಷ ಒಂದು ಖಂಡನೆ ವ್ಯಕ್ತಪಡಿಸಲಿಲ್ಲ, ಖಮೇನಿ ಸಾವಿಗೆ ಒಂದು ಶೋಕ ಸಂದೇಶವನ್ನು ಕೊಡಲಿಲ್ಲ. ಈ ರೀತಿಯ ಅಭಿಪ್ರಾಯಗಳೆಲ್ಲ ವ್ಯಕ್ತವಾಗಿತ್ತು. ಚರ್ಚೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ವಲಯದಲ್ಲೂ ಕೂಡ ನಡೆದಿತ್ತು. ಅದರ ಹೊರತಾಗಿಯೂ ಕೂಡ ಇರಾನ್ ಹೇಳ್ತಿದೆ ಭಾರತ ನನ್ನ ಸ್ನೇಹಿತ ಅಂತ. ನೋಡಿ, ಈ ಪಾಯಿಂಟ್ ನೀವು ಕಳೆದ ವಾರ ನನ್ನಲ್ಲಿ ಎತ್ತಿದಾಗ ನಾನು ಕೊಟ್ಟಿದ್ದ ಉತ್ತರ, 2-3 ದಿನ ತಡೀರಿ, ಎಲ್ಲ ಸರಿ ಹೋಗ್ತಾ ಇದೆ, ನಮ್ಮಿಂದ ಸ್ಟೇಟ್ಮೆಂಟ್ ಬರುತ್ತೆ, ಫಾರಿನ್ ಮಿನಿಸ್ಟರ್ ಮಾತನಾಡ್ತಾರೆ, ಮತ್ತೆ ಅಲ್ಲಿಗೆ ಶೋಕ ಸಂದೇಶನ ಕಳಿಸ್ತಾರೆ, ಅದೆಲ್ಲ ನಡೀತು. ಆತಂಕ ನಾವು ಅತಿಯಾಗಿ ಗಮನದಲ್ಲಿ ಇಟ್ಕೊಂಡು ಊಹಾಪೋಹಗಳು ಬೇಡ. ಐಡಿಯಲ್ ಸೊಸೈಟಿ ಇಲ್ಲ, ಈಗ ಅದು ಎಸ್ಟಾಬ್ಲಿಷ್ ಆಗಬೇಕಾಗಿದೆ. ಈ ರಾಜನೀತಿಕವಾಗಿ ನಾವು ಸರಿಯಾಗಿದ್ದೇವೆ, ನಾನು ಅಂಡರ್ಲೈನ್ ಮಾಡಿ ಹೇಳ್ತಾ ಇದ್ದೇನೆ. ಸೊ ಎಡವಿಲ್ಲ ನಾವು ಎಲ್ಲೂ ಕೂಡ. ಈಗ ಅಮೆರಿಕಾದಲ್ಲಿ ಅತಿಯಾಗಂತ ಇಲ್ಲ, ಖಂಡಿತ ಇಲ್ಲ. ಎಸ್, ಮಾತನಾಡೋಣ ಸರ್. ನಿಮ್ಮ ಹತ್ರ ಇನ್ನಷ್ಟು ಮಾತನಾಡೋದಕ್ಕಿದೆ. ನನ್ನ ಜೊತೆಗೆ ಮುರಳೀಧರ್ ಅವರನ್ನ ಕೇಳಬೇಕು. ಬಹುಶಃ ಸರ್, ಕಾರ್ಮೋಡ ಕವಿದಿತ್ತು, ಹಾರ್ಮೋಸ್ನ ಕಾರ್ಮೋಡ ಭಾರತದ ಪಾಲಿಗೆ ಸರಿಯುವಂತ ಮುನ್ಸೂಚನೆನಾ ಅದು? ಇದನ್ನು ಯಾವ ರೀತಿ ನೋಡ್ಬೋದು ನಾವು ಆರ್ಥಿಕವಾಗಿ? ಸರಿ ಹೋಗುವಂಥ ಮುನ್ಸೂಚನೆ ಭಾರತ ಇರಾನಿಗೆ ಬಂದಿದೆ. ಬಟ್ ಯುದ್ಧ ಎಲ್ಲಿ ಮಟ್ಟಿಗೂ ಹೋಗುತ್ತೆ, ಎಷ್ಟು ವಿಧ್ವಂಸಕಾರಿ ಆಗುತ್ತೆ? ನಾನು ಯಾವತ್ತು ಹೇಳೋದು, ಯುದ್ಧ ಅಂದ್ರೇ ವಿಧ್ವಂಸ. ಈಗ ಹಾರ್ಮೋಸ್ ಸ್ಟ್ರೈಟ್ ಸಂಧಿ ಅಂತೀವಿ, ಜಲಸಂಧಿ, ಈ ಕಡೆ ಆ ಕಡೆ ಏನಾದರೂ ಡೇಂಜರ್ಸ್ ಆದರೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಆಗೋದು. ಈ ಕರ್ಗೊಡೆದಿರೋದು, ಅವರು ನಮ್ಮನ್ನು ಕರ್ಗಲ್ಲಿ ಹೊಡೆದ್ರು ನಾವು ನೆಟ್ಟಗಿದ್ದೀವಿ ಅಂತಲೇ ಅವ್ರು ಅನೌನ್ಸ್ ಮಾಡಿರೋದು. ಇವರು ನಾವು ಕರ್ಗನ್ನು ಹೊಡಿಬಾರ್ದು ಅಂತಿದ್ವಿ, ನೀವು ಹೇಳ್ದಂಗೆ ಇದನ್ನು ನೋಡಿದ್ರಿ, ಅದಕ್ಕೋಸ್ಕರ ಅದು ಹೊಡೆದ್ವಿ. ಇದಕ್ಕೆ ಮುಂಚೆ ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಭಾರತಕ್ಕೆ ಸಂಬಂಧಪಟ್ಟಂಗೆ ಭಾರತದ ನೋವು ಇರಾನಿನ ನೋವು, ಇರಾನಿನ ಕಷ್ಟ ಭಾರತದ ಕಷ್ಟ. ಇದೇ ಪ್ರಶ್ನೆ, ಭಾರತದ ನೋವು ಇಸ್ರೇಲ್ ನೋವು, ಇಸ್ರೇಲ್ ತೊಂದರೆ ಭಾರತಕ್ಕೆ ಅನುಕಂಪ. ಇದೇ ಇರಾಕ್ಗೂ ಸಂಬಂಧಪಡುತ್ತೆ. ಭಾರತ ಅಲಿಪ್ತ ದೇಶ,
ದೊಡ್ಡಪ್ಪನಾಗಿ ಕೆಲಸ ಮಾಡಲ್ಲ ಅಂದರೂ ಚಿಕ್ಕಪ್ಪನಾಗಿ ಎಲ್ಲರ ಜೊತೆ ಕೆಲಸ ಮಾಡುತ್ತೆ. ದೊಡ್ಡಪ್ಪ ಕೆಲಸ ಮಾಡ್ತಾ ಇಲ್ಲ ಅಂತ ಅಲಿಪ್ತ ನೀತಿ ನಾವು ಅನೌನ್ಸ್ ಮಾಡ್ಕೊಂಡಿದ್ದೀವಿ, ಪಾಲಿಸ್ತಾ ಇದ್ದೀವಿ. ನಮ್ಮ ಜೊತೆ ಎಲ್ಲರೂ ವ್ಯಾಪಾರ ಮಾಡ್ತಾರೆ. ಈ ಹಾರ್ಮೋಸ್ಟ್ರೈಟ್ ಓಪನ್ ಆಗಿ ಭಾರತಕ್ಕೆ ತೈಲ ಬಂದಿರೋದು ಮುನ್ಸೂಚನೆ ಶ್ರೀಲಂಕಾಗೂ ಒಳ್ಳೇದಾಗ್ಬೋದು, ಬಾಂಗ್ಲಾದೇಶ್ಗೂ ಒಳ್ಳೇದಾಗ್ಬೋದು. ಕರೆಕ್ಟ್. ಪಾಕಿಸ್ತಾನ್ಗೆ ಒಳ್ಳೇದಾಗುತ್ತೋ ಇಲ್ವೋ ಅದು ಇರಾನ್ ಕೈಯಲ್ಲಿದೆ, ರಷ್ಯಾ ಕೈಯಲ್ಲಿದೆ. ಸೊ ಹೀಗಾಗಿ ನಮಗೆ LPG ವಿಚಾರದಲ್ಲೂ ಈ ಟ್ರಾನ್ಸಿಟರಿ ಫೇಸ್ ಅಂದರೆ ಒಂದು ಸುದ್ದಿ ಹರಡೋದ್ರಿಂದ ಶಾರ್ಟೇಜ್ ಆಗಿದೆ ಅನ್ನೋದು ಬಿಟ್ಟರೆ LPG ಸ್ಟೇಜಲ್ಲಿ ನಿಜವಾಗ್ಲೂ ಶಾರ್ಟೇಜ್ ಬರಬಹುದು, ಅದಕ್ಕೆ ಸರಿ ಮಾಡ್ಕೊಂಡ್ಬಿಡೋಣ ಅಂತ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟ್ರು ಭಾಳ ಚೆನ್ನಾಗಿ ಹೋಗಿ ಮಾತಾಡಿದ್ರು. ಶಿಪ್ಸ್ ಬಂತು. ಅದಕ್ಕೆ ಮುಂಚೆ ಒಂದು ಶಿಪ್ ಬಹಳ ಜಾಣ್ಮೆಯಿಂದ ಬಂದ್ಬಿಡ್ತು. ಅದ್ರ ಬಗ್ಗೆನೂ ಹೇಳಬೇಕು ನೀವು. ಜಾಣ್ಮೆಯಿಂದ ಬಂದು ತಲುಪ್ತು, ಎಲ್ಲ ಆಫ್ ಮಾಡಿಕೊಂಡು. ಇನ್ನೂ 2 ಶಿಪ್ ಬಂದಿದೆ. ಆಮೇಲೆ ಪ್ರಭಾಕರ್ ಅವ್ರು ಹೇಳ್ದಂಗೆ ಇನ್ನೂ ಒಂದು 3 ಶಿಪ್ ಶಿವಲಿಕ್ ಎಕ್ಸಿಟ್ ಆಗಿದೆ ಅಂತ, ಎಕ್ಸಿಟ್ ಆಗಿದೆ, ತೊಂದರೆ ಇಲ್ಲ. ಹೌದು. ಇನ್ನೊಂದು ವಿಚಾರ ಆರ್ಥಿಕ ವಿಚಾರವಾಗಿ ಹೇಳೋಂಗಿದ್ರೆ, ನಿನ್ನೆ ರಾತ್ರಿ ಅಂದರೆ 1 ಗಂಟೆ ಹೆಂಗೆ ನೋಡಿದ್ದು ನಾನು, 51,350 ಕೋಟಿ ಭಾರತ ಹಣ ಬಿಡುಗಡೆ ಮಾಡಿದೆ ಸರಕು ಸರಬರಾಜು ವ್ಯತ್ಯಯಕ್ಕೆ ಸಂಬಂಧಪಟ್ಟಂಗೆ. ಆ ಶಾಕ್ಸು ಜನಸಾಮಾನ್ಯರಿಗೆ ತಲುಪದೇ ಇರಲಿ ಅಥವಾ ಕಡಿಮೆ ತಲುಪಲಿ ಅಂತ 51,000 ಚಿಲ್ಲರೆ ಹಣ ಬಿಡುಗಡೆ ಮಾಡಿದೆ. ಅದು ಭಾರತದ ಪರವಾಗಿ ವಿಚಾರವಾಗಿ ಮಾತಾಡಿದ್ರೆ, ಕರ್ನಾಟಕ ವಿಚಾರದಲ್ಲಿ ನಾವು ಈ ಅನುಪಾತದಲ್ಲಿ ನೋಡಿದ್ರೆ ನಮಗೆ ಕಡಿಮೆ ಅಂದರೆ 3,000 ರಿಂದ 3,500 ಕೋಟಿ ಬರಬಹುದು. ಸೊ ಪ್ರೈಸ್ಗಳು ಜಾಸ್ತಿ ಆಗಲ್ಲ. ಈಗ ಪ್ರಶ್ನೆ ಅಂದರೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್. ಈ ಆತಂಕ ಹರಡಿಸಿ ಈ ಟ್ರಾನ್ಸ್ಪೋರ್ಟೇಷನ್ ತೊಂದರೆ ಆಗಿ ತರಕಾರಿಗಳು ಸಿಗಲ್ಲ, ರೈತರಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ. ಈ ವ್ಯತ್ಯಯಗಳನ್ನ ನಾವು ಅಳವಡಿಸ್ಕೊಡ್ಬೇಕು. ಸ್ವಲ್ಪ ಯಾವ ಮಿನಿಸ್ಟ್ರಾಗಲಿ ಯಾರಾಗಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಮನೇಲಿ ಕಡಿಮೆ ಉಪಯೋಗಿಸಿ. ಇಂಡಕ್ಷನ್ ಡೀಲರ್ ಸೆಲ್ಲರ್ಸ್ಗೆ ಸ್ಟಾಕ್ ಇಲ್ಲ ಅಂತ ಹೇಳಬೇಡಿ, ದಯವಿಟ್ಟು ಮಾರಿ, ಕರೆಕ್ಟ್ ರೇಟಲ್ಲಿ ಮಾರಿ. ಅಡುಗೆ ಮನೆ ವಿಚಾರದಲ್ಲಿ ಯಾರಾದರೂ ಹೆಣ್ಮಗುನ ಕರೆದು ಮಾತಾಡಿಸಿದ್ರೆ 60 ರಿಂದ 70% ಗ್ಯಾಸ್ ಇಲ್ಲದೆ ಮಾಡಬಹುದು. ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಹಾಹಾಕಾರ ಆಗುತ್ತೆ. ಈಗ ನೀವು ಹೇಳ್ದಂಗೆ ಮನೇಲಿ ಪಾಪ ಯಾರೋ ಒಂದು ನ್ಯೂಸ್ ನೋಡ್ತಾರೆ, ಅವ್ರ ಮಗಳಿಗೆ ಕಳಿಸ್ತಾರೆ, ಮಗಳು ಇನ್ನೊಬ್ರಿಗೆ ಕಳಿಸ್ತಾರೆ, ಎಲ್ಲರೂ ಹೋಗಿ ಮುಗಿಬೀಳ್ತಾರೆ, ಗ್ಯಾಸ್ ಸಿಲಿಂಡರ್ ಶಾರ್ಟೇಜ್ ಆಗುತ್ತೆ. ಇದರಲ್ಲಿ ದುರುಪಯೋಗ ಪಡಿಸ್ಕೊಳ್ಳೋರು ಇರ್ತಾರೆ. ಏನಾದರೂ ಚೆಲ್ಲಿದ್ರೆ ಇರುವೆಗಳು ಬರಲ್ವ ಎತ್ಕೊಂಡು ಹೋಗೋಕ್ಕೆ. ಆ ಥರ ವ್ಯಾಪಾರಸ್ಥರು ಇದ್ದಾರೆ ಕೆಲವರು. ಅವ್ರಿಗೂ ಬುದ್ಧಿ ಹೇಳಬೇಕು. ಬುದ್ಧಿ ಹೇಳಲಿಲ್ಲ ಅಂದರೆ ಕಿವಿ ಹಿಂಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.